ನೇಪಾಳದಲ್ಲಿ ಯುವ ಕ್ರಾಂತಿ, ನೇಪಾಳದ ಮಾಜಿ ಪ್ರಧಾನಿ ಅರೆಸ್ಟ್. ಏನಿದು ಬಾಲೇಂದ್ರ ಶಾ ಅವರ ಹೊಸ ನೀತಿ? ದಕ್ಷಿಣ ಏಷ್ಯಾದ ರಾಜಕೀಯ ಇತಿಹಾಸದಲ್ಲಿ ಇಂತಹದೊಂದು ಘಟನೆ ನಡೆಯುತ್ತಿದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಕೇವಲ 35 ವರ್ಷದ ಒಬ್ಬ ವ್ಯಕ್ತಿ, ಕೈಯಲ್ಲಿ ಮೈಕ್ ಹಿಡಿದು ರ್ಯಾಪ್ ಹಾಡುತ್ತಿದ್ದ ಒಬ್ಬ ಇಂಜಿನಿಯರ್, ಇಂದು ಒಂದು ದೇಶದ ಪ್ರಧಾನಿಯಾಗಿ ಇಡೀ ಹಳೆಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದಾರೆ. ನೇಪಾಳದ ಮಾಜಿ ಪ್ರಧಾನಿ ಅರೆಸ್ಟ್, ಭ್ರಷ್ಟಾಚಾರದ ವಿರುದ್ಧ ಸಮರ ಮತ್ತು ಇಡೀ ವಿಶ್ವವೇ ಬೆರಗಾಗುವಂತಹ ಹೊಸ ನೀತಿಯ ಜಾರಿ. ಇವತ್ತು ಸುದ್ದಿ ಜಗತ್ತು ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ನೋಡ್ತಿರೋದು ನೇಪಾಳದ ರಾಜಕೀಯ ನಕ್ಷೆಯನ್ನೇ ಬದಲಿಸಿದ ಆ 2026ರ ಮಾಸ್ಟರ್ ಪ್ಲಾನ್ ಏನು ಅಂತ. ಕಳೆದ 2 ದಶಕಗಳಿಂದ ನೇಪಾಳ ಅಸ್ಥಿರತೆಯ ಕೇಂದ್ರವಾಗಿತ್ತು. ಸರ್ಕಾರಗಳು ಬರುತ್ತಿದ್ದವು, ಹೋಗುತ್ತಿದ್ದವು, ಆದರೆ ಜನರ ಬಡತನ ಮಾತ್ರ ಹಾಗೆಯೇ ಇತ್ತು. ಈ ನಡುವೆ ಉದಯಿಸಿದ್ದೇ ಬಾಲೇಂದ್ರ ಶಾ. ಕಠ್ಮಂಡುವಿನ ಮೇಯರ್ ಆಗಿ ಅವರು ಮಾಡಿದ ಕೆಲಸಗಳು 2025ರ ಮಹಾ ಯುವ ಕ್ರಾಂತಿಗೆ ನಾಂದಿ ಹಾಡಿತ್ತು. ಜನರು ಹಳೆಯ ಪಕ್ಷಗಳಿಂದ ಬೇಸತ್ತಿದ್ರು. ಅವರಿಗೆ ಬೇಕಾಗಿದ್ದು ಭಾಷಣವಲ್ಲ, ಬದಲಾವಣೆ. ಅದೇ ಬದಲಾವಣೆಯ ಫಲವಾಗಿ ಇಂದು ನೇಪಾಳದಲ್ಲಿ ಯುವ ಶಕ್ತಿಯ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಬಾಲೇಂದ್ರ ಶಾ ಸರ್ಕಾರದ ಮೊದಲ ಕ್ರಾಂತಿಕಾರಿ ಹೆಜ್ಜೆ ಅಂದರೆ ಯುವ ಉದ್ಯೋಗ ನೀತಿ. ಇಷ್ಟು ದಿನ ವಿದ್ಯಾರ್ಥಿಗಳು ಪದವಿ ಮುಗಿಸಿ ಕೆಲಸಕ್ಕಾಗಿ ಅಲೆಯಬೇಕಾಗಿತ್ತು. ಆದರೆ ಈಗ ನೇಪಾಳದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಂಟರ್ನ್ಶಿಪ್ ಕಡ್ಡಾಯ. ಅಷ್ಟೇ ಅಲ್ಲ, ಆ ಇಂಟರ್ನ್ಶಿಪ್ಗೆ ಸರ್ಕಾರವೇ ಗಂಟೆಗಳ ಆಧಾರದ ಮೇಲೆ ವೇತನವನ್ನು ನಿಗದಿಪಡಿಸಿದೆ. ಇದರ ಜೊತೆಗೆ ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಕಟ್ಟಡ ಕಾರ್ಮಿಕನಿಂದ ಹಿಡಿದು IT ಉದ್ಯೋಗಿಯವರೆಗೆ ಎಲ್ಲರಿಗೂ ಪಿಂಚಣಿ ಮತ್ತು ವಿಮೆಯ ಸೌಲಭ್ಯ. ಇದು ನೇಪಾಳದ ಆರ್ಥಿಕತೆಯನ್ನೇ ಡಿಜಿಟಲೈಸ್ ಆಗಿ ಮಾಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಾಲೇಂದ್ರ ಶಾ ಅವರು ಜಾರಿಗೆ ತಂದಿರೋದು ಹಿಮಾಲಯನ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ದುರ್ಗಮ ಪರ್ವತ ಪ್ರದೇಶದ ಮಕ್ಕಳಿಗೂ ಸಿಟಿಯ ಹೈಟೆಕ್ ಶಾಲೆಗಳಂತಹ ಶಿಕ್ಷಣ ಸಿಗಬೇಕು ಎನ್ನುವುದು ಇದರ ಗುರಿ. ಇದು ಕೇವಲ ಓದಿಗೆ ಮಾತ್ರ ಸೀಮಿತವಲ್ಲ, ತಂತ್ರಜ್ಞಾನದ ಕಲಿಕೆಗೂ ಮೊದಲ ಆದ್ಯತೆ ನೀಡಿದೆ. ನೇಪಾಳದ ಅತಿ ದೊಡ್ಡ ಸವಾಲು ಹವಾಮಾನ ಬದಲಾವಣೆ. ಇದನ್ನು ಎದುರಿಸಲು ವಿಶ್ವದಲ್ಲೇ ಮೊದಲ ಬಾರಿಗೆ ನೇಪಾಳ ಒಂದು ಪ್ರತ್ಯೇಕ ಕ್ಲೈಮೇಟ್ ಹೆಲ್ತ್ ಯೂನಿಟ್ ಅನ್ನು ಸ್ಥಾಪಿಸಿದೆ. ಪ್ರಕೃತಿಯನ್ನು ಉಳಿಸುತ್ತಲೇ ಪ್ರಗತಿ ಸಾಧಿಸುವುದು ಹೇಗೆ ಎಂದು ಈ ಪುಟ್ಟ ದೇಶ ಜಗತ್ತಿಗೆ ತೋರಿಸಿಕೊಡ್ತಾ ಇದೆ. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಿರೋದು ಬಾಲೇಂದ್ರ ಶಾ ಅವರ ಧೈರ್ಯ. ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಹಳೆಯ ಹಗರಣಗಳನ್ನು ಕೆದಕಿದ ಸರ್ಕಾರ ನೇಪಾಳದ ರಾಜಕೀಯ ದಿಗ್ಗಜ KP ಶರ್ಮಾ ಓಲಿ ಅವರ ಕೈಗೆ ಕೈಕೂಳ ತೊಳಿಸಿದೆ. ಯಾರೇ ಆಗಲಿ ದೇಶದ ಹಣ ಲೂಟಿ ಮಾಡಿದರೆ ಶಿಕ್ಷೆ ಖಂಡಿತ ಎಂಬ ಸಂದೇಶವನ್ನು ಶಾ ರವಾನಿಸಿದ್ದಾರೆ. ಇದು ಕೇವಲ ಸೇಡಿನ ರಾಜಕಾರಣವಲ್ಲ, ಬದಲಿಗೆ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಎಂದು ಸರ್ಕಾರ ಸಮರ್ಥಿಸಿಕೊಂಡಿದೆ. ನೇಪಾಳದ ಈ ಬದಲಾವಣೆ ಭಾರತಕ್ಕೂ ಬಹಳ ಮುಖ್ಯ. ಹತ್ತಿರದ ದೇಶದಲ್ಲಿ ಯುವ ನಾಯಕತ್ವ ಬಂದಿರುವುದು ಗಡಿ ಭದ್ರತೆಗೆ ಮತ್ತು ಆರ್ಥಿಕ ಸಂಬಂಧಗಳಿಗೆ ಹೊಸ ತಿರುವನ್ನು ನೀಡಬಹುದು. ನೇಪಾಳದ ಈ ಯುವ ಕ್ರಾಂತಿಯನ್ನು ನಮ್ಮ ದೇಶದ ರಾಜಕೀಯಕ್ಕೂ ಒಂದು ಪಾಠವಾಗಬಲ್ಲದೆ. ನೇಪಾಳ ಈಗ ಬದಲಾಗ್ತಾ ಇದೆ. ಹಳೆಯ ತಲೆಮಾರಿನ ರಾಜಕೀಯಕ್ಕೆ ವಿದಾಯ ಹೇಳಿ ತಂತ್ರಜ್ಞಾನ ಮತ್ತು ಪಾರದರ್ಶಕತೆಯ ಹಾದಿಯಲ್ಲಿ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ನೇಪಾಳದ ಈ ನೀತಿಗಳು ಭಾರತದಲ್ಲೂ ಜಾರಿಯಾಗಬೇಕೆ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಾಗಿ ಸುದ್ದಿ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.